ಅವನಿಗೆ ಮೂರ್ಖ ಅಲ್ಲ, ರೂಪ ಇದ್ದಿದ್ದಿಲ್ಲಲ್ಲ. ಇವರು ರೂಪವಂತರು, ಪಂಡಿತರು, ಜ್ಞಾನಿಗಳು, ಗಾಯನ ಗಂಧರ್ವರಾಗಿದ್ದರು. ಒಂದೀತು ಸ್ವರದಾಗ ತಪ್ಪಿರಬೇಕು, ಹೆಜ್ಜೆ ಹಾಕುವಾಗ ತಪ್ಪಿರಬೇಕು. ನಾಟ್ಯ ಮಾಡುವಾಗ ಅದನ್ನ ನೋಡಿ ಗಗಶಿ ನಕ್ಕು ಬಿಟ್ಟರಂತೆ. ಅಪವಾಶ್ಯವಾಗಿ ತುಂಬಿದ ಸಭೆಯಲ್ಲ, ಕೆಳಗೆ ತುಂಬಿದ ಸಭೆಯನ್ನು ನಕ್ಕಲು ಕೋಪಿಷ್ಠನಾಗಿರ್ತಕ್ಕಂಥ ಭೃಂಗಿ ಶಾಪ ಕೊಟ್ಟಂತೆ ಆ ಗಂಧರ್ವ ದಂಪತಿಗಳಿಗೆ. ಯಾವ ತುಂಬಿದ ಸಭೆಯನ್ನು ನೋಡಿ ಅಪಹಾಸ್ಯವಾಗಿ ನಕ್ಕಿ ನಮಗೆ ಲೋಕದಾಗ ಜನ್ಮವನ್ನು ತಾಳಿ ನೀವು ಮುಂದಿನ ಜನ್ಮವನ್ನು ತಾಳ್ಕೊಂಡು ಬರೀ ಅಂತ ತಿಳ್ಕೊಂಡು ಶಾಪಗ್ರಸ್ತನಾಗಿ ಬಿಟ್ಟ. ಗಂಧರ್ವರಿಗೆ ನೋಡಿ ನಕ್ಕಿದ್ದಕ್ಕೆ ಶಾಪ ಕೊಟ್ಟು, ಶಾಪ ಕೊಟ್ಟ ತಕ್ಷಣವೇ ಪರಮಾತ್ಮನ ಹತ್ರ ಹೋಗಿ ಪರಿಪರಿಯಾಗಿ ಗಂಧರ್ವರು ಕೇಳಿಕೊಂಡರು, ಹೇ ಪರಮಾತ್ಮ, ಭೃಂಗಿಗೆ ಅಪಹಾಸ್ಯ ಮಾಡಿದ ಕಾರಣ ನಮ್ಮ ಹೋಗದ ಜನ್ಮವತ್ತಿ ಬನ್ನಿ ಅಂತ ನೀಕೊಂಡು ಶಾಪವನ್ನು ಕೊಟ್ಟಾನೆ. ಶಾಪ ವಿಮೋಚನೆಗಾಗಿ ಮಾರ್ಗವೇ ಇಲ್ಲವೇನು? ಪರಮಾತ್ಮ, ನಮ್ಮ ಶಾಪ ವಿಮೋಚನೆಗಾಗಿ ನಮ್ಮ ಮಾರ್ಗವನ್ನು ತೋರಿಸು. ಭೃಂಗಿಯಿಂದ ಶಾಪಗ್ರಸ್ತರಾಗಿ ಬಿಟ್ಟಿವಿ ನಾವು ಇರುವ ದಂಪತಿಗಳು. ಪರಮಾತ್ಮ ಅನ್ನತೆ ಶರಣ ಕೊಟ್ಟ ಮಾತು ಬಿಟ್ಟ ಮಾನ. ಶರಣವನ್ನು ಕೊಟ್ಟ ಮಾತು ಬಿಟ್ಟಿರ್ತಕ್ಕಂಥ ಭಾಗ ವಾಪಸ್ ತೊಗೊಳಕ್ಕಾಗುವುದಿಲ್ಲ. ಪರಮಾತ್ಮ ಬಹಳ ವಿಚಾರವಂತ ಆಟವಂತ. ಅವನ ಮಾಟ ಯಾಕೆ ತಿಳಿದಿಲ್ಲ, ಒಂದು ಯಾಕೆ ತಿಳಿದಿಲ್ಲ. ಬಹುಶಃ ಗಂಧರ್ವರಿಗೆ ನಗಬೇಕಂತ ನೀಕೊಂಡು ಮನಸ್ಸು ಹಾಕಿದವನು ಅವನೇ ಇರ್ಬೇಕಲ್ಲ. ಚಲೋ ಬುದ್ಧಿ ಹಾಕೋಣ ಅವನೇ, ಕೆಟ್ಟ ಬುದ್ಧಿ ಹಾಕೋಣ ಅವನೇ. ಯಾಕೆ ನಮ್ಮ ಕೈಗೆ ಏನದ? ನಮ್ಮ ಕೈಗೆ ಏನದ? ಜಗತ್ತಿನ ಏಕೈಕ ಸೂತ್ರಧಾರಿ ಭಗವಂತ ಒಬ್ಬನೇ ಜಗತ್ತಿನ ನಗರ ಪಾತ್ರಧಾರಿಗಳು. ಒಂದು ಹುಲ್ಲು ಕಡ್ಡಿನೂ ಕೂಡ ಅಳಗಾಡಬೇಕಾಗಿಲ್ಲ, ಅವನು ಅಪ್ಪನೇ ಆಗ್ಬೇಕಾಗಿತ್ತಂತೆ. ಹುಲ್ಲು ಕಟ್ಟಿ ಅಳಗಾಡಬೇಕಾದ್ರೆ ಆಜ್ಞೆ ಬೇಕಂದ್ರೆ ಇಂಥ ಭಾವನೆ ಹಾಕಿದವನು ಅವನೇ ಇರಬೇಕು. ಪರಮಾತ್ಮ, ನಮಗೆ ಈ ಭಾವನೆ ಹಾಕಿ ಅವರಿಂದ ಶಾಪ ಕೊಟ್ಟಿ ನಿನ್ನ ಉದ್ದೇಶ ಏನು ಅಂತ ಇಬ್ಬರು ದಂಪತಿಗಳು ಕೈ ಮುಗಿದು ಕೇಳಿದರು. ಆಗ ಭಗವಂತ ಹೇಳಿದಂತೆ, ಭೂಲೋಕದಲ್ಲಿ ಜನ್ಮವನ್ನು ತಾಳಿ, ಜನ್ಮವನ್ನು ತಾಳಬೇಕು. ಅದು ಹೆಂಗ? ಸಣ್ಣಗೆ ಪುರದೊಳಗ ಗೌಡತನದೊಳಗ ಒಂದೇ ಊರೊಳಗ ಇಬ್ರು ಜನ್ಮ ತಾಳಬೇಕು. ಆದ್ವಶ್ರ ಊರ್ಧ್ವಶ್ರ ಗಂಧರ್ವ ದಂಪತಿಗಳು. ಕಾರಣ ಏನು ಸ್ವಾಮಿ ಅಂತ ಕೇಳಿದ್ರು. ಕಾರಣ ಇಷ್ಟೇ, ಮುಪ್ಪಾವಸ್ಥೆ ಒಳಗ ನಿಮಗೊಂದು ಮಗುವಾಗ್ತೈತಿ. ಅದು ಜಗದ್ಗುರು ರೇವಣ ಸಿದ್ಧರಿಂದ ನಿಮಗ ಮಗುವಾಗ್ತೈತಿ. ಆ ಮಗುವನ್ನು ಹೆತ್ತು ಜಗತ್ತಿಗೆ ಕೊಟ್ಟು ಸೂರ್ಯ ಚಂದ್ರ ಇರುವವರೆಗೆ ಬೆಳಕಾಗಿ ಜಗತ್ತನ್ನ ಪ್ರಸಿದ್ಧ ಮಾಡಿ ಜಗತ್ತಿನಲ್ಲಿರ್ತಕ್ಕಂಥ ಅಜ್ಞಾನ ಜಗತ್ತಿನಲ್ಲಿರ್ತಕ್ಕಂಥ ಈ ಕತ್ತಲೆ ಆವರಿಸತಕ್ಕಂಥ ಜಗತ್ತಿಗೆ ಬೆಳಕಾಗ್ತಕ್ಕಂಥ ದಂಪತಿಗಳು ಹೋಗಿ ಮಗುವಿಗೆ ಜನ್ಮ ನೀಡುವ ಕಾರಣವೇ ಭೃಂಗಿ ಶಾಪವನ್ನು ಕೊಟ್ಟಾನೆ. ಪರಿಪರಿಯಾಗಿ ಭಕ್ತಿಯಿಂದ ಕೇಳ್ಕೊಂಡು, ಹೇ ಪರಮಾತ್ಮ, ನಿನ್ನ ಸಾಹಿತ್ಯದೊಳಗ ನಾವು ಪರಮಾನಂದ ಪ್ರಾಪ್ತಿಯಿಂದ ಭಗವಂತ ಧ್ಯಾನ ಮಾಡಿಕೊಂಡು ಪಾದ ಸೇವೆ ಮಾಡಿಕೊಂಡಿದ್ದೀವಿ. ಭೂಲೋಕಕ್ಕೆ ಹೋದ್ರೆ ನಾವು ಗತಿ ಹೆಣ್ಣಾಗಬೇಕು. ಮನುಷ್ಯರಂತೆ ನಾವು ಆಶೆ ಪಾಶಗಳಿಗೆ ಹೋಗಿ ನಿನ್ನನ್ನು ಮರೆತು ಹೇಗ? ನಿನ್ನನ್ನು ಮರೆತು ಬಿಟ್ಟರೆ ಹೆಂಗ? ಇಲ್ಲ ಪರಮಾತ್ಮ, ನೀನು ಬರುವುದಾದರೆ ನಾವು ಭೂಲೋಕಕ್ಕೆ ಹೋಗಲು ಸಿದ್ಧ ಅಂದ. ಪರಮಾತ್ಮ, ನೀ ಬರುವುದಾದನ್ನು ಹೋಗಕ್ಕೆ ಸಿದ್ಧ. ಪರಮಾತ್ಮ ಭಕ್ತಿಗೆ ಕಟ್ಟು ಬಿದ್ದು ಬಿಡ್ತಾನೆ. ನೋಡಿ, ಪರಮಾತ್ಮ ಭಕ್ತರ ಭಕ್ತಿಗೆ ಅನ್ನಬೇಕಾಗ್ತೈತಿ. ಎಲ್ಕೂ ಅರಿಯಂಗಿಲ್ಲ. ವಿಷ್ಣು ಎದುರು ಪ್ರಿಯರಿ, ವಿಷ್ಣು ಒಲಿಸೋಬೇಕಾದ್ರೆ ಏನ್ ಮಾಡಬೇಕು? ಅಲಂಕಾರ ಪ್ರಿಯ ವಿಷ್ಣು. ಅಲಂಕಾರ ಮಾಡಿದ್ರೆ ವಿಷ್ಣು ಪ್ರಾಪ್ತಿ ಆಗ್ತಾನಂತ. ಶಿವ ಅಲಂಕಾರ ಪ್ರಿಯ ಅಲ್ಲ. ಮತ್ತೆ ಎದುರು ಪ್ರಿಯ ಶಿವ? ಶಿವ ಎದುರು ಪ್ರಿಯ? ಅಭಿಷೇಕ ಪ್ರಿಯ, ಬಿಲ್ವಪತ್ರಿ ಪ್ರಿಯ. ದೇವರಿಗೆ ಅಲಂಕಾರ ಬೇಕಾಗಿಲ್ಲ, ಶಿವನಿಗೆ ಕೀರ್ತಿ ಬೇಕಾಗಿಲ್ಲ, ಬಂಗಾರ ಬೇಕಾಗಿಲ್ಲ. ಚಲೋ ಆಕಳ ಹಾಲು, ಪರಿಶುದ್ಧ ಭಾವ, ಇವೆರಡೂ
ಕರ್ಕೊಂಡು ಹೋಗಿ ಆ ಶಿವಲಿಂಗದ ಮೇಲೆ ಅಭಿಷೇಕ ಮಾಡಿ ಒಂದು ಪತ್ರಿ ತಂದು ಭಕ್ತಿಯಿಂದ ಕರ ಮುಗಿದು ಶಿರವಾಗಿ ಶಿವಾಂತ ನಮಸ್ಕಾರ ಬಿಟ್ಟು ಅವ್ರು ತೃಪ್ತರಾಗಿ ಬಿಡ್ತಾರಂತ. ಬಹಳ ದೊಡ್ಡ ಕೆಲಸ ಏನಿಲ್ಲ ಶಿವ ಮನಸ್ಸುಗಳು. ಅದಕ್ಕೆ ಹೇಳಿದ್ರಲ್ಲ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ. ನಾದ ಮಾಡಿದ ಅವನಿಗೆ ಆಯುಷ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಯಿತು. ಅದಕ್ಕೆ ಕಾರಣ ನಾದ ಪ್ರಿಯ ಅಲ್ಲ, ವೇದ ಪ್ರಿಯ ಅಲ್ಲ. ನಮ್ಮ ಕೂಡಲ ಸಂಗಮ ದೇವ ಭಕ್ತಿ ಪ್ರಿಯನೋ ಭಕ್ತಿ ಪ್ರಿಯನೋ ಭಕ್ತಿ ಪ್ರಿಯನೋ ಅಂತ ಹೇಳಿದ್ರು ಬಸವಣ್ಣವರು. ಭಕ್ತಿ ಹೊಂದಿದ್ರೆ ಸಾಕು ಮುಕ್ತಿಗೆ ಸೋಪಾನವಾಗ್ತದೆ. ಭಕ್ತಿ ಹೊಂದಿದ್ರೆ ಸಾಕು ಭಗವಂತ ತೃಪ್ತನಾಗ್ತಾರಂತೆ. ಭಕ್ತಿ ಒಂದಕ್ಕೆ ಭಗವಂತನ ವಹಿಸಿಕೊಳ್ಳಕ್ಕ ಒಂದು ಮಾರ್ಗ, ಹಾದಿ, ಸಾಧನ, ದಾರಿ. ಅದಕ್ಕೆ ಭಕ್ತಿ ಒಳಗ ಕಟ್ಟಿ ಹಾಕಿಕೊಂಡ್ರು ಗಂಧರ್ವ ದಂಪತಿಗಳು. ಹೇ ಪರಮಾತ್ಮ, ನಿನ್ನ ಪಾದ ಸೇವೆ ಬಿಟ್ಟು ನಾವು ಗೋಲೋಕಕ್ಕೆ ಮರುಸನ್ಮ ಹೋಗ್ಲಿಕ್ಕೆ ನಮ್ಗೆ ಬೇಡ. ಇದಕ್ಕೊಂದು ದಾಡಿ, ಏನಾದ್ರು ಶಾಪ ವಿಮೋಚನೆ ದಾಡಿ ಕೊಡಂದಾಗ ಬೇರೆ ಪರಿಹಾರ ಇದಕ್ಕೆಲ್ಲ. ನೀವು ಸೊನ್ನರಿಗೆ ಗ್ರಾಮದೊಳಗ ಗೌಡರ ಮನೆತನದೊಳಗ ಹುಟ್ಟಬೇಕು. ಆ ಹುಟ್ಟಿದ ಮೇಲೆ ನಾನು ಮಲ್ಲಯ್ಯನ ರೂಪದೊಳಗೆ ಶಿವನೇ ಸಾಕ್ಷಾತ್ ಮಲ್ಲಯ್ಯನ ರೂಪದೊಳಗೆ ಶ್ರೀಶೈಲದಾಗ ಬಂದು ನಿಮ್ಮ ಮನೆಯೊಳಗೆ ಒಂದು ನೆಲೆಸ್ತೀನಿ, ಸತ್ಯ 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 ಅಂತ ಪರಮಾತ್ಮ ಆಶ್ವಾಸನೆ ಕೊಟ್ಟ ಗಂಧರ್ವ ದಂಪತಿಗಳಿಗೆ. ಸದಾಕಾಲ ಮಲ್ಲಯ್ಯನ ರೂಪದೊಳಗೆ ನಿಮ್ಮ ಮನೆತನವನ್ನ ಕಾಪಾಡ್ತೀನಿ, ನಾನು ಒಂದು ಸೊನ್ನರಿಗಳನ್ನ ನೆಲೆಸ್ತೀನಿ ನಿಮ್ಮ ಮುಖಾಂತರವಾಗಿ. ಪರಮಾತ್ಮ ಹೇಳ್ತಾರೆ, ನನಗೊಂದು ಹೋಗಕ್ಕೆ ಹಾದಿ ಬೇಕಾಗ್ಯದ, ದಾರಿ ಬೇಕಾಗ್ಯದ. ಅದಕ್ಕೆ ನೀವು ಅಲ್ಲಿ ನಿಲ್ಲಿಸಿದರೆ ಆ ಸೊನ್ನರಿಗೆ ಗ್ರಾಮ ಎರಡನೇ ಶ್ರೀಶೈಲವಾಗ್ತದೆ ಅಂತ ಮಗುವಿನ ಮೊದಲು ಹೋಗ್ತದೆ. ಅವರ ನನ್ನ ಹತ್ರ ಹೇಳ್ಕೋಬೇಕು, ಅವರಿಗೆ ನಾವು ಉಳಿತೀನಿ, ಅವಾಗ ಹೋಗಿ ನಾ ಇರ್ತೀನಿ ಅಂತ ಆಶ್ವಾಸನೆ ಕೊಟ್ಟ ಯಾರೋ ಪರಮಾತ್ಮ. ಯಾವಾಗ ಪರಮಾತ್ಮ ಕೊಟ್ಟ ಅವಾಗ ಅಂದ್ರೆ ಏನಪ್ಪ ಪರಮಾತ್ಮ ನಿನ್ನ ಆಟ ಎಂಥ ವಿಚಿತ್ರ. ಇಷ್ಟೆಲ್ಲ ಭೂಲೋಕದಲ್ಲಿ ನಡಿಬೇಕಾಗಿದ್ದ ಕಾರಣ ನನಗೆ ಗಂಧರ್ವರಿಗೆ ಈ ಅಹಂಕಾರ ಸಕ್ಕು ಕೊಟ್ಟೆಯಾ ತಂದೆ ಅಂದ್ರಂತೆ ಇರೋರು ಕೂಡ. ನೋಡಿ ಒಂದೆಷ್ಟು ವಿಚಿತ್ರ ಐತಿ. ಇಷ್ಟೆಲ್ಲ ಮುಂದೆ ಕಾರ್ಯ ಆಗಬೇಕಾಗೈತಿ, ಇಷ್ಟೆಲ್ಲ ನಡಿಬೇಕಾಗಿಲ್ಲ. ಅದಕ್ಕೆ ಗಂಧರ್ವರಿಗೆ ಆ ಭಾವ ಕೊಟ್ಬಿಟ್ಟ, ಅಹಂಕಾರ ಕೊಟ್ಬಿಟ್ಟ. ಆ ಅಹಂಕಾರದಿಂದ ಶಾಪಗಳ ಕೊಟ್ಟ. ಶಾಪ ವಿಮುಕ್ತಿಗಾಗಿ ಈ ಬರುವಾಗ ಬಿಟ್ಟು ಬರ್ಬೇಕಾಗ್ತ ನೋಡ ಪ್ರಸಂಗ. ಎಷ್ಟು ಮಜಾದ ನಾಟ, ಅವನ ನೋಟ, ಅವನ ಮಾಟ ಯಾರಿಗೆ ಏನು ತಿಳಿದಿಲ್ಲ. ಆಗುದೆಲ್ಲ ಒಳ್ಳೆಯಕ, ಏನೆಲ್ಲ ಆಗು ಒಳ್ಳೆಯಕಂತ ನೋಡ್ರಿ, ಚಲೋ ಆಗಕ್ಕೆ ಹಿಂಗಕ್ಕಂತ ಅವ್ರು ಬಂದು ಸುಮ್ಮನೆ ನಕ್ಕಿದ ಕಾರಣ ಶಾಪಗ್ರಸ್ತರಾದ್ರು. ಶಾಪಗ್ರಸ್ತರಾದ ಶಿವ ಹೇಳ್ತಾನೆ, ನಿಮ್ಮಿಂದ ಜಗತ್ ಉದ್ಧಾರವಾಗಬೇಕಾದರೆ, ಆ ಉದ್ಧಾರ ಆಗಬೇಕಾದ್ರೆ ಭೂಲೋಕದೊಳಗೆ ನೀವು ಸತಿಪತಿಯಾಗಿ ಹುಟ್ಟಬೇಕು. ಹುಟ್ಟಿದ ವೇಳೆಗೆ ನಿಮ್ಮಿಂದ ಒಂದು ಪುತ್ರ ಹುಟ್ಟುತ್ತಾನೆ, ಆ ಪುತ್ರನಿಂದ ಬೆಳಕೆಲ್ಲ ಆಗಬೇಕಾಗಿದೆ ಜಗಗೆ ಅಂದರಂತೆ. ಜಗಗೆ ಬೆಳಗಾಗ್ತಕ್ಕಂಥ ದಂಪತಿಗಳು ನಿಮ್ಮ ಹುಟ್ಟು ಬಹಳ ಅವಶ್ಯದ. ಎಲ್ಲಿ ಹುಟ್ಟಬೇಕಪ್ಪ ನಾವು ಹೋದಾಗ ಮಹಾರಾಷ್ಟ್ರ ಕರ್ನಾಟಕ ಗಡಿಭಾಗದಾಕಂತ ಸುವರ್ಣಗಿರಿ ಅಂತ ಕರಿತಿದ್ರು. ಅದಕ್ಕೆ ಮೊದಲ ಹೆಸರು ಸುವರ್ಣ. ಆ ಸುವರ್ಣಗಿರಿ ಈಗ ಸೊನ್ನರಿಗೆ ಅಂತ ಕರಿತೀವಿ. ಈ ಸದ್ಯಕ್ಕೆ ಸೊಲ್ಲಾಪುರ ಮಹಾರಾಷ್ಟ್ರದಾಗ ಅಂತ ನಾವು ಕರಿತೀವಿ. ಅದಕ್ಕೆ ಮೊಟ್ಟ ಮೊದಲ ಹೆಸರು ಸೊನ್ನರಗಿ ಗ್ರಾಮ ಅಂತ ಕರಿತಿದ್ದಕ್ಕೆ. ಆ ಸೊನ್ನರಗಿ ಗ್ರಾಮದ ಗೌಡರ ಮನೆತನದೊಳಗ ನೋಡಿ, ಗೌಡರ ಮನೆತನದೊಳಗ ನಿಮ್ಮ ಜನನವಾಗಬೇಕಾಗಪ್ಪ. ಆ ಜನನವಾದ ಕಾರಣ ನಿಮ್ಗ ಒಬ್ಬ ಜಗದ್ಗುರು ರೇವಣ ಸಿದ್ಧರು 70 ವರ್ಷ ಆದ್ಮೇಲೆ ಬಂದು ಭೇಟಿ ಆಗ್ತಾರೋ. ಶಿವ ಮುಂದಾಗುದು ಈಗ ಹೇಳ್ಬಿಡ್ತಾವ್ರಿ. 70 ವರ್ಷ ಆಗ ಬರ್ತಾರ. ಆವಾಗ ಒಂದು ಗಂಡ ಮಗುವಿಗೆ ಆಶೀರ್ವಾದ ಮಾಡ್ತಾರ. ಆ ಹುಟ್ಟಿದ ಮಗ ನನ್ನ ಹತ್ತಿರ ಬರ್ತಾನ. ನಾನು ಒಂದು ಶ್ರೀಶೈಲದಿಂದ ಸೊನ್ನರಿಗೆ ನೆಲೆಸ್ತೀನಿ, ಅವಾಗ ಜಗತ್ತು ಪ್ರಸಿದ್ಧ ಆಗ್ತಾನೆ, ನಿಮ್ಮ ಹೆಸರು ಚಿರಂತರವಾಗಿ ಬಿಡ್ತೀನಿ. ಅವಾಗ ನೀವು ಮಾಡಿದ ಶಾಪಕ್ಕ ವಿಮೋಚನೆಯಾಗಿ ಆ ರೇವಣ ಸಿದ್ಧರಿಂದ ಶಾಪಗ್ರಸ್ತವನ್ನ ಕಳ್ಕೊಂಡು ಮತ್ತ ಗಂಧರ್ವರಾಗಿ ಕೈಲಾಸದೊಳಗ ಬಂದು ನೆಲೆಸ್ತೀನಿ. ಇದೊಂದು ಕಾರ್ಯ ನಿಮ್ಮಿಂದ ಆಗ್ಬೇಕೈತಿ. ಅದಕ್ಕೆ ನೀವು ಭೂಲೋಕಕ್ಕೆ ಹೋಗ್ಬೇಕಂತ ಅಪ್ಪಣೆ ಕೊಟ್ಬಿಟ್ಟ ಪರಮಾತ್ಮ. ವಿಧಿನೇ ಇರಲ್ಲ, ಪರಮಾತ್ಮ ಹೇಳಿದ ಮುಗಿತಾರ. ವಿಧಿನೇ ಇಲ್ಲ ಆಯ್ತು ಅಂತ ತಿಳ್ಕೊಂಡು ಗಂಧರ್ವರು ದಾರಿ ಕಾಣದೆ ಪರಮಾತ್ಮ ಭಕ್ತಾನಂದ ಬಳಿಕ ನಾವು 1000 ಜನ್ಮ ಎತ್ತಕ್ಕೂ ಸಿದ್ಧ ಅಂತ ತಿಳ್ಕೊಂಡು ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಹೋಗಿ ಬರ್ತೀವಿ ಸ್ವಾಮಿ ಅಂತ ತಿಳ್ಕೊಂಡು ಆ ಕೈಲಾಸದಿಂದ ಬೀಳ್ಕೊಟ್ಟು ಆ ದಂಪತಿಗಳು ನೇರವಾಗಿ ನಾಳೆ ದಿವಸ ಹುಟ್ಟುತ್ತಾರೆ. ಏನು ಹುಟ್ಟುತ್ತಾರೆ?
ಆ ಗ್ರಾಮದಾಗ ಹೋಗ್ತಾರೆ. ಆ ಹುಟ್ಟಿದ ಗ್ರಾಮ ಯಾವುದು, ಆ ಮನೆತನ ಇಂಥದ್ದು, ಅವ್ರು ಯಾರು, ಅವ್ರು ಹೇಗಿದ್ರು, ಅವ್ರ ಉದರದೊಳಗ ಇಂಥವ್ರು ಹುಟ್ಟಬೇಕಾಗಿದ್ದ ಯಾವ ಕಾರಣ, ಅವ್ರು ಯಾರು ಅಂತ ತಿಳ್ಕೊಂಡು ಹಲವಾರು ವಿಚಾರ ನಾಳೆಯ ಪುರಾಣದೊಳಗೆ ಬರ್ತದೆ. ಬಂದೋಳೆ ಸೊನ್ನರಿಗೆ ಸಿದ್ದರಾಮನ ಪುರಾಣ ಸಾಮಾನ್ಯವಾಗಿರ್ತಕ್ಕಂಥ ಪುರಾಣ ಅಲ್ಲ. ನಿಮ್ಮೊಂದ ನೆನಪಿಗೆ ಎಲ್ಲರಂಗ ಹುಟ್ಟಿದವಲ್ಲ, ಎಲ್ಲರಂಗ ಬೆಳೆದವನಲ್ಲ. ಸಿದ್ದರಾಮನ ಚರಿತ್ರೆನೇ ಬಹಳ ವಿಚಿತ್ರದ. ನಮಗೆ ಮೈ ರೋಮಾಂಚನ ಆಗ್ಬೇಕು ಅವನ ಚರಿತ್ರೆ ಕೇಳಬೇಕಂತಂದ್ರ. ಯಾಕಂದ್ರೆ ಪುಣ್ಯ ಇದ್ರೆ ಮಾತ್ರ ಇಂಥ ಮಹಾತ್ಮರ ಚರಿತ್ರೆ ನಮ್ಗೆ ಕಿವಿ ಬಿಡಕ್ ಸಾಧ್ಯದ. ಅಂತ ಪುಣ್ಯ ಮಾಡಿವಿ, ಕೇಳಕ್ ನಾವು ಪುಣ್ಯ ಮಾಡಿವಿ, ಕೇಳಕ್ ನೀವು ಪುಣ್ಯ ಮಾಡಿ. ಆ ಪುಣ್ಯ ಇದ್ದಾಗಲೇ ಅಂತಿಗಂತಿ ಕುಡಿದ್ರೆ ಸಂತಿ ಚಲೋ ಆಗ್ತೈತಂತ ಒಂದು ಗಾಡಿ ಮಾಡ್ತೈತಿ. ಅಂತಿಗಂತ ಕೂಡ್ಬೇಕಂತ ಅಂದ್ರೆ ಸಂತಿ ಚಲೋ ಆಗ್ತೈತಂತ. ಅಂತಿಗಂತಿ ಕೂಡಿಲ್ಲಂದ್ರೆ ಹೇಳೋರು ಭಾಳ ಚಂದಿದ್ರು, ಕೇಳೋರ ಇಲ್ಲಂದ್ರೆ ಕೇಳೋ ಭಾಳ ಚಂದ ಅದ, ಹೇಳೋರು ಸರಿ ಇಲ್ಲಂದ್ರೆ ಹೇಳೋರು ಕೇಳೋರು ಚಂದ ಅದ, ಹಾಡೋರು ಚಲೋ ಇಲ್ಲಂದ್ರೆ ಹಾಡೋ ಚಲೋ ಇಲ್ಲ, ತಬಲಾಗಿ ಚಲೋ ಇಲ್ಲ, ಅವರೇನು ಹಾಡ್ತಾನ. ಅದಕ್ಕೆ ಬಹಳ ಚಂದ ಕೂಡ್ಯದ, ಒಳ್ಳೆಯ ಸಾಹಿತ್ಯ, ಒಳ್ಳೆ ಕಂಠ ಅಂತ ಕಂಠ ನೋಡ್ರಿ. ಅದು ತಕ್ಕಂತೆ ತಬಲ ಅಂತ ಒಳ್ಳೆ ಸಾತ ಒಂದು ಎರಡು ಗಡಿ ಏನು ಸಿಕ್ಕವ ನಿಮ್ ಊರಿನ ಭಾಗ್ಯ ಅಂತ ತಿಳ್ಕೊಂಡು. ಇಂಥ ಕಲಾವಿದರು ಸಿಗುದು ಬಹಳ ವಿರಳ. ನಾವು ಕಲಿಸ್ತೀವಿ ಆಗುದಿಲ್ಲ. ಏನೋ ನಮ್ಮ ಸಮಯ ಚಲೋ ಕೂಡಿ ಬಂದದ. ಸದಾವಕಾಲ ನಮ್ಮ ಜೊತೆ ಸಾಥ್ ಮಾಡೋರು ನಮ್ಮ ನಾಗರಾಜ್ ಕೊಡಕಲ್ಲ, ಪ್ರವೀಣ್ ಅವರು ಇಬ್ರು ಜೋಡಿದ್ದಾಗ ನನಗೆ ಎಡಗೈ ಬಲಗೈ ಇವರಿಬ್ರಿದ್ದು ಅಂದ್ರೆ ಪುರಾಣ ಬೇಕಾದ ಸರಳ ಹೋಗ್ಬಿಡ್ತದೆ. ಯಾಕಂದ್ರೆ ಸಾಥ ಚಲೋ ಇರ್ಬೇಕಂತ. ಎತ್ತು ಎರಡು ಹೊಡ್ಬೇಕಾದ್ರೆ ಚಲೋ ನೋಡಿ ಹೊಡ್ಬೇಕ್ರಿ. ಮತ್ತೊಂದು ಚಲೋ ಎತ್ತು ಹೊಡಿ, ಒಂದ್ ಸುಮಾರು ಎತ್ತು ಹೊಡಿದ ಜಗ್ಗ ತನ್ನ ಬಳಗ ಹೋಗ್ಕೊತೈತಿ. ಹಂಗೆ ಎರಡು ಗಡಿಗಳು ಚಲೋ ಅದಾವ. ಆ ಗಡಿಗಳು ಒಂದ್ ಜೋರಾಗಿ ಚಪ್ಪಾಳೆ ಬರ್ಲಿ ಕಲಾವಿದರಿಗೆ. ಒಳ್ಳೆ ಸಂಗೀತ, ಒಳ್ಳೆ ಆನಂದ. ನಾವು 7:30 ಬಂದು ಕೂತೀವಿ, 9, 15, 20 ಆಗಿ ಬಂದೈತಿ. ನಾವು ಸಮಯನ ನೋಡ್ರಿ, ಟೈಮ್ ನೋಡಿಲ್ಲ. ಹಿಂಗ ಬೆಳತನ ಹಾಡ್ತಾನೆ, ಹಿಂಗ ಹೇಳಿದ 12 ಆಗ್ತೈತಿ. ನಾಳಿಂದ ನೀವು ಬರಂಗಿಲ್ಲ, ನನಗ ಚಿಕ್ಕಿ. ಬೆಳತನ ಚಂದ ಹಾಡ್ತ ಚಂದ ಅದಾರ ಅಂದ್ರೆ ನಿಮ್ಮ ಮನ್ಯಾಗ